ಫ್ರೆಂಡ್ಸ್, ನೀವು ಈ ರೀತಿ ಸಿಂಹದ ಲೋಗೋವನ್ನು ಅಥವಾ ಹುಲಿ ಇದು ಚಿರತೆ ಲೋಗೋವನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ. ಮೊಬೈಲ್ನಲ್ಲಿರುವ PixelLab ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಈಗ ಮರ್ಜ್ ಮಾಡಿ. ಈ ರೀತಿ ಕಾಣುತ್ತೆ. ಮರ್ಜ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಬ್ಯಾಕ್ಗ್ರೌಂಡ್ ಅನ್ನು ಎರೇಜ್ ಮಾಡ್ತಾ ಇದ್ದೀನಿ. ಈಗ ಎರೇಜ್ ಆಗ್ತಾ ಇದೆ. ಆದರೆ ನಾನು ಈಗ ರೆಡ್ ಯೂಸ್ ಹೋಗ್ಬೇಕಲ್ವ. ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿ, ಲ್ಯಾಂಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ರೆಡ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಈಗ ರಿಮೂವ್ ಮಾಡಿ, ಟಾಲರೆನ್ಸ್ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ರೆಡ್ ಮಾರ್ಕ್ ಪೂರ್ತಿ ಹೋಗುವ ಥರ ಟಾಲರೆನ್ಸ್ ಕೊಡಿ. ಟಾಲರೆನ್ಸ್ ಕೊಟ್ಟು ಕೆಳಗೆ ಬನ್ನಿ. ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ. ಈಗ
ಅಲ್ಲಿರುವ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮಾಡಿ ಇದು ಮೇಲೆ ಬರ್ತಾ ಇದೆಯಲ್ಲ ಬ್ಯಾಕ್ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ಅಡ್ಜಸ್ಟ್ ಮಾಡಿ. ಗ್ಯಾಪ್ ಉಳಿದ್ರೆ ಸರಿ ಕಾಣಲ್ಲ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಈಗ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫಾಂಟ್ ಕೊಡಿ ಫ್ರೆಂಡ್ಸ್. ಈ ರೀತಿ ಅದು ಬ್ಯಾಕ್ ಹೋಗುತ್ತೆ. ಈ ರೀತಿಯಾಗಿ ನಿಮ್ಮ ಇಮೇಜ್ ಕಾಣುತ್ತೆ. ನೋಡಿದ್ರಲ್ಲ ಯಾವ ರೀತಿ ಯಾವ್ದು ಕ್ರಿಯೇಟ್ ಮಾಡೋದಂತ. ಈ ರೀತಿ ಮಾಡಿ ನೀವು ನಿಮ್ಮ ಇಮೇಜನ್ನು ಒಂದು ಸೂಪರ್ ಲೋಗೋ ಥರ ಮಾಡ್ಕೋಬೋದು. ಇದರಲ್ಲಿ ನೀವು ಮನುಷ್ಯರ ಸ್ಟ್ರಕ್ಚರ್ ಕೂಡ ಕೊಡ್ಬೋದು. ಇದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.